ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ಮಾಲವಿಕಾ ಗುಬ್ಬಿವಾಣಿ ಅವರು ಗುಬ್ಬಿವಾಣಿ ಟ್ರಸ್ಟ್ನ ಸ್ಥಾಪಕ ಟ್ರಸ್ಟಿ. ಸುಮಾರು 15 ವರ್ಷಗಳ ಕಾಲ IT ಫೀಲ್ಡ್ನಲ್ಲಿ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಸುಮಾರು 15 ವರ್ಷಗಳಿಂದ ಸಮಾಜ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಾಜಕೀಯದಲ್ಲಿ ಕೂಡ ಸಕ್ರಿಯವಾಗಿದ್ದಾರೆ. ಶಾಂತಲಾ ದಾಮ್ಲೆ ಅವರು ಗುಬ್ಬಿವಾಣಿ ಸಂಸ್ಥೆಯ ಅವಳ ಹೆಜ್ಜೆ ಕಿರುಚಿತ್ರೋತ್ಸವದ ನಿರ್ದೇಶಕಿ. ಇವರು ಕೂಡ 12 ವರ್ಷಗಳ ಕಾಲ ಅಮೆರಿಕಾದಲ್ಲಿ IT ಕ್ಷೇತ್ರದಲ್ಲಿ ಕೆಲಸ ಮಾಡಿ ಇಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಉದ್ದೇಶದಿಂದ ಭಾರತಕ್ಕೆ ವಾಪಸ್ ಬಂದಿದ್ದಾರೆ. ಗುಬ್ಬಿವಾಣಿ ಟ್ರಸ್ಟ್ ಇದು ನೋಂದಾಯಿತ ಸಂಸ್ಥೆಯಾಗಿದ್ದು ಪ್ರಜಾಪ್ರಭುತ್ವದಲ್ಲಿ ನಾಗರಿಕರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ. ಜೊತೆಗೆ ವಿವಿಧ ಕಾರ್ಯಾಗಾರಗಳು ಮತ್ತು ಕಾರ್ಯಕ್ರಮಗಳ ಮೂಲಕ ಮಹಿಳೆಯರನ್ನು ಸಶಕ್ತರಾಗಿಸುವ ಮತ್ತು ಸಮಾನತೆಯ ಸಮಾಜವನ್ನು ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತೆ ಸಜ್ಜುಗೊಳಿಸುವ ಕೆಲಸ ನಿರಂತರವಾಗಿ ನಡೆಸುತ್ತಾ ಬಂದಿದೆ. ಮಾಲ್ವಿಕಾ ಅವರೇ, ನಿಮಗೆ ಇದು ಇನ್ಫೋಸಿಸ್ನಲ್ಲಿ ಕೈ ತುಂಬ ಸಂಬಳ ಬರುವಂಥ ಕೆಲಸ ಇತ್ತು. ಅದನ್ನು ಬಿಟ್ಟು ನೀವು NGO ಶುರು ಮಾಡಬೇಕು ಅಂತ ನಿಮಗೆ ಅನಿಸಿದ್ಯಾಕೆ? ಅದರಲ್ಲೂ ಈ ನಾಗರಿಕ ಸಬಲೀಕರಣ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಅನಿಸಿದ್ಯಾಕೆ? ಸ್ವಲ್ಪ ಹೇಳಿ. IT ಕ್ಷೇತ್ರದಲ್ಲಿ ಸುಮಾರು ವರ್ಷಗಳ ಕಾಲ ದುಡಿಮೆ ಮಾಡಿದ್ದ ತೃಪ್ತಿ ಇದೆ. ಆದರೂ ಎಲ್ಲೋ ಒಂದು ಕಡೆ ನನ್ನ ಸಮಯನ ಅರ್ಥಪೂರ್ಣವಾಗಿ ಕಳಿಬೇಕು ಅನ್ನೋದು ನನಗೆ ಅನ್ನಿಸ್ತಾ ಇತ್ತು. ಮತ್ತು ನಾವೆಲ್ಲರೂ ಆಸೆ ಪಡ್ತೀವಿ ಒಂದು ಒಳ್ಳೆ ಸಮಾಜದಲ್ಲಿ ಬದುಕಬೇಕು, ಒಂದು ಉತ್ತಮ ಗುಣಮಟ್ಟದ ಜೀವನ ನಾವು ನಡೆಸಬೇಕು ಅಂತ ಹೇಳಿ. ಆದರೆ ಅಂತಹ ಸಮಾಜ ಕಟ್ಟೋದು ನಮ್ಮದೇ ಜವಾಬ್ದಾರಿ. ನಾವುಗಳು ಸಮುದಾಯ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು, ಸ್ಥಳೀಯ ಆಡಳಿತದಲ್ಲಿ ಭಾಗವಹಿಸಬೇಕು. ಆದರೆ ನಾನು ಕಂಡ ಹಾಗೆ ಇದ್ರ ಬಗ್ಗೆ ಯಾರಿಗೂ ಕೂಡ ಅರಿವಾಗಲಿ ಅಥವಾ ಆಸಕ್ತಿ ಆಗಲಿ ಇಲ್ಲ. ಸೊ ಹಾಗಾಗಿ ಎಷ್ಟೊಂದು NGOಗಳು ಸುಮಾರು ಚಾರಿಟಿ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದಾವೆ. ಆದರೆ ಈ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿರೋ ಸಂಸ್ಥೆಗಳು ಬಹಳ ಕಮ್ಮಿ. ಹಾಗಾಗಿ ನನಗೆ ಈ ಒಂದು ನನ್ನ ಒಂದು ಆಸಕ್ತಿನೂ ಕೂಡ ಆಗಿದ್ದು ನನ್ನ NGO ಮೂಲಕ ಈ ಕೆಲಸಗಳನ್ನು ಯಾಕೆ ಕೈಗೆತ್ಕೋಬಾರ್ದು ಅಂತ ಅನ್ನಿಸ್ತು. ಜನಗಣಮನ ಗುಬ್ಬಿವಾಣಿ ಟ್ರಸ್ಟಿನ ನಾಗರಿಕ ಸಬಲೀಕರಣ ವಿಭಾಗ 74ನೇ ಸಾಂವಿಧಾನಿಕ ತಿದ್ದುಪಡಿಯು ವಾರ್ಡ್ ಸಮಿತಿಗಳು ಮತ್ತು ಪ್ರದೇಶ ಸಭೆಗಳ ಮೂಲಕ ಸ್ಥಳೀಯ ಆಡಳಿತದಲ್ಲಿ ನಾಗರಿಕರ ಪಾಲ್ಗೊಳ್ಳುವಿಕೆಗೆ ಅವಕಾಶ ನೀಡುತ್ತದೆ. ಈ ಕಾನೂನಿನ ಬಗ್ಗೆ, ವಾರ್ಡ್ ಸಮಿತಿಗಳ ಮಹತ್ವ ಮತ್ತು ನಾಗರಿಕರ ಭಾಗವಹಿಸುವಿಕೆಯ ಬಗ್ಗೆ ಜಾಗೃತಿ ಮೂಡಿಸಲು ಗುಬ್ಬಿವಾಣಿ ಟ್ರಸ್ಟ್ ಆಕರ್ಷಕ ಬೀದಿ ನಾಟಕ ಪ್ರದರ್ಶನ, ಜಾಗೃತಿ ಕಾರ್ಯಾಗಾರಗಳು ಮತ್ತು ನಾಗರಿಕ ಗುಂಪುಗಳೊಂದಿಗೆ ಸಂವಾದಗಳನ್ನು ಏರ್ಪಡಿಸುತ್ತಿದೆ. ಜೊತೆಗೆ ವಾರ್ಡ್ ಸಮಿತಿ ಬಳಗಗಳ ಸ್ಥಾಪನೆಯ ಮೂಲಕ ಸ್ಥಳೀಯರನ್ನು ಒಟ್ಟುಗೂಡಿಸಿ ವಾರ್ಡ್ಗಳ ಅಭಿವೃದ್ಧಿ ಅಗತ್ಯಗಳನ್ನು ಚರ್ಚಿಸಲು, ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಮಾಸಿಕ ಸಭೆಗಳನ್ನು ನಡೆಸಲು ಅಗತ್ಯವಾದ ಬೆಂಬಲವನ್ನು ನೀಡುತ್ತಿದೆ. ಶಾಂತಲಾ ಅವರೇ, ನೀವು ಸುಮಾರು 8 ವರ್ಷಗಳ ಕಾಲ ಅವಳ ಹೆಜ್ಜೆ ಅನ್ನೋ ಒಂದು ಸಂಸ್ಥೆ ನಡೆಸ್ಕೊತಾ ಬಂದಿದ್ರಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಆಟದ ಮೈದಾನದಿಂದ ಹಿಡಿದು ಬೋರ್ಡ್ ರೂಮ್ವರೆಗೂ, ಕೋರ್ಟ್ ರೂಮ್ವರೆಗೂ, ಪಾರ್ಲಿಮೆಂಟ್ವರೆಗೂ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರ ಒಂದು ಕೊಡುಗೆ, ಅವರ ಒಂದು ಹೆಜ್ಜೆ ಗುರುತು, ಅವರ ಅನುಭವಗಳು ಮೂಡಿ ಬರಬೇಕು ಅನ್ನೋಂಥ ಒಂದು ಆಶಯದಿಂದ ಶುರು ಮಾಡಿದ್ದು. ಇದರಲ್ಲಿ ಕಾಲೇಜು ವಿದ್ಯಾರ್ಥಿನಿಯರಿಗೆ ತರಬೇತಿ ಶಿಬಿರಗಳು ಮತ್ತು ಸಾಧಕಿಯರ ಒಂದು ಸಂದರ್ಶನ ಸರಣಿ, ಅದ್ರ ಜೊತೆಗೆ ಅನೇಕ ಕಾರ್ಯಕ್ರಮಗಳು. ಉದಾಹರಣೆಗೆ ಪ್ಯಾಷನ್ ಶೋ ಅಂತ, ಅಂದರೆ ಫ್ಯಾಷನ್ ಶೋ ಅಲ್ಲ, ಪ್ಯಾಷನ್ ಶೋ, ಸ್ತ್ರೀ ನೋಟ, ಫೀಮೇಲ್ ಗೇಜ್ ಬಗ್ಗೆ ಸಂವಾದಗಳು, ನಾಟಕ ಸ್ಪರ್ಧೆಗಳು, ಕಿರುಚಿತ್ರಗಳ ಪ್ರದರ್ಶನ, ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೆ. ಈ 2 ವರ್ಷಗಳ ಹಿಂದೆ ನೀವು ಮೈಸೂರಿನಲ್ಲಿ ಗುಬ್ಬಿವಾಣಿ ಟ್ರಸ್ಟ್ ಈ ಥರ ಶುರು ಮಾಡಿ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಅಂತ ಗೊತ್ತಾದಾಗ ಯಾಕೆ ಕೈ ಜೋಡಿಸಬಾರ್ದು ಅಂತ ಅನ್ನಿಸ್ಬಿಟ್ಟು ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದೆ. ನೀವು ಸಹ ಅವಳ ಹೆಜ್ಜೆನ ಗುಬ್ಬಿವಾಣಿ ಟ್ರಸ್ಟ್ ಜೊತೆ ವಿಲೀನ ಮಾಡಿಕೊಂಡ್ರಿ ಮಹಿಳಾ ಸಬಲೀಕರಣ ವಿಭಾಗವಾಗಿ. ಹಾಗಾಗಿ ನಾವು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗ್ತಿದೆ ಅನ್ನೋಂಥ ಒಂದು ಸಮಾಧಾನ ನನಗಿದೆ. ಖಂಡಿತ ಇದರಿಂದ ಗುಬ್ಬಿವಾಣಿ ಸಂಸ್ಥೆಗೂ ಕೂಡ ಒಂದು ಬಲ ಬಂದಿದೆ. ಅವಳ ಹೆಜ್ಜೆ ಗುಬ್ಬಿವಾಣಿ ಟ್ರಸ್ಟಿನ ಮಹಿಳಾ ಸಬಲೀಕರಣ ವಿಭಾಗ ಎಲ್ಲ ಕ್ಷೇತ್ರಗಳಲ್ಲಿ ಲಿಂಗ ಸಮಾನತೆಯನ್ನು ಉತ್ತೇಜಿಸುವುದು ಮತ್ತು ಮಹಿಳೆಯರ ಧ್ವನಿಯನ್ನು ವರ್ಧಿಸುವುದು ಇದರ ಪ್ರಮುಖ ಉದ್ದೇಶ. ಲಿಂಗ ಸಂವೇದನೆ,
ಆರೋಗ್ಯ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಿಸಿದ ತರಬೇತಿ ಕಾರ್ಯಾಗಾರಗಳು, ಸ್ತ್ರೀ ನೋಟವನ್ನು ಬಿಂಬಿಸುವ ಚರ್ಚಾಗೋಷ್ಠಿ, ಸಂದರ್ಶನ ಸರಣಿ, ಫ್ಯಾಷನ್ ಶೋ, ನಾಟಕ ಸ್ಪರ್ಧೆ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಜೊತೆಗೆ ಕನ್ನಡ ನಿರ್ದೇಶಕಿಯರ ಪ್ರತಿಭೆಗೆ ಒಂದು ವಿಶೇಷ ವೇದಿಕೆಯಾಗಿರುವ ಅವಳ ಹೆಜ್ಜೆ ಕಿರುಚಿತ್ರೋತ್ಸವ ಸ್ಪರ್ಧೆಯ ಜೊತೆಗೆ ಮಹಿಳೆಯರ ಅನುಭವ, ದೃಷ್ಟಿಕೋನಗಳಿಗೆ ವೇದಿಕೆ ನೀಡುವ, ಲಿಂಗ ಸಮಾನತೆಯ ಚಿಂತನೆಗೆ ಉತ್ತೇಜನ ನೀಡುವ ಒಂದು ಸಾಂಸ್ಕೃತಿಕ ಚಳುವಳಿಯಾಗಿ ರೂಪುಗೊಳ್ಳುತ್ತಿದೆ. ಈ ವರ್ಷ ಗುಬ್ಬಿವಾಣಿ ಟ್ರಸ್ಟ್ ಮಹಿಳೆಯರ ಒಗ್ಗಟ್ಟನ್ನು ಬಲಪಡಿಸುವ ನೂತನ ಕಾರ್ಯಕ್ರಮವೊಂದನ್ನು ಹಾಗೂ ಮಹಿಳಾ ಸಬಲೀಕರಣದ 4 ಆಯಾಮಗಳ ಬಗ್ಗೆ ತರಬೇತಿಗಳನ್ನು ರೂಪಿಸುತ್ತಿದೆ. ಶಾಂತಲಾ ಅವರೇ, ಮಹಿಳಾ ಸಬಲೀಕರಣ ಅಂತ ಎಲ್ಲರೂ ಮಾತಾಡ್ತಾರೆ. ಸಬಲೆ ಅಂದರೆ ನಿಮ್ಮ ದೃಷ್ಟಿನಲ್ಲಿ ಯಾರು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈಗ ಮೊದಲನೇದಾಗಿ ಒಂದು ಮಹಿಳೆ ಆರ್ಥಿಕವಾಗಿ ಸ್ವಾವಲಂಬಿಯಾಗಿರಬೇಕು. ಇದು ಬಹಳ ಮುಖ್ಯ. ಆರ್ಥಿಕ ಸ್ವಾವಲಂಬನೆ ಒಂದ್ ಕಡೆ ಆದ್ರೆ, ದುಡ್ಡು ಎಷ್ಟಾರು ಇರಲಿ, ಬಡವರಾಗ್ಲಿ ಶ್ರೀಮಂತರಾಗ್ಲಿ, ಅದು ಅವ್ರ ಹತ್ರ ಸೈಕಲರ ಇರಲಿ, ಕಾರರ ಇರಲಿ, ಅಥವಾ ಬಸ್ಸಲ್ಲರ ಹೋಗ್ಲಿ, ಎಲ್ಲ ಕಡೆ ಓಡಾಡಿ ಅವ್ರಿಗೆ ಬೇಕಾಗಿರೋ ಒಂದು ಕೆಲಸಗಳನ್ನ ಮಾಡ್ಕೊಳ್ಳೋ ಅಂತ ಒಂದು ಧೈರ್ಯ ಮತ್ತೆ ಸಾಮರ್ಥ್ಯ, ಕೌಶಲ್ಯ, ಇದಿಷ್ಟು ಇಲ್ಲದೆ ಇದ್ರೆ ನಾವು ಸಬಲೆ ಅಂತ ಕರೆಯೋದಕ್ಕಾಗಲ್ಲ ಅಂತ ನಂಗನ್ಸುತ್ತೆ. ಖಂಡಿತ. ನೀವು ಹೇಳಿದ್ರ ಜೊತೆಗೆ ಒಬ್ಬ ಮಹಿಳೆ ಮನೆಯಲ್ಲಷ್ಟೇ ಅಲ್ಲ, ಸಮಾಜದಲ್ಲೂ ಕೂಡ ತನ್ನ ಅಸ್ತಿತ್ವವನ್ನು, ಅಸ್ಮಿತೆಯನ್ನು ಕಂಡುಕೊಳ್ಬೇಕು. ಸಮುದಾಯ ಚಟುವಟಿಕೆಗಳಲ್ಲಿರಬಹುದು, ಬೇರೆ ಎಲ್ಲ ಚಟುವಟಿಕೆಗಳಲ್ಲಿ, ಒಂದು ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳಲ್ಲಿ ನಾಯಕತ್ವ ವಹಿಸ್ಕೊಳ್ಳೋದಿರಬಹುದು, ಈ ಎಲ್ಲದರಲ್ಲೂ ಸಕ್ರಿಯವಾಗಿರಬೇಕು. ನಾವು ಈ ಜನಸಂಖ್ಯೆಯಲ್ಲಿ ಅರ್ಧ ಭಾಗದಷ್ಟಿದ್ದೀವಿ. ಆದರೂ ಕೂಡ ನಮ್ಮ ದೇಶದಲ್ಲಿ ಒಂದು ಪಾಲಿಸಿ, ನೀತಿಗಳ ನಿಯಮಗಳು ಏನಾಗುತ್ತೆ, ಮಹಿಳಾ ಪರ ಆಗಿರೋದಿಲ್ಲ. ಆ ದೃಷ್ಟಿಕೋನ ಬರಬೇಕು ಅಂದರೆ ಮಹಿಳೆಯರು ಕೂಡ ಎಲ್ಲ ಕ್ಷೇತ್ರದಲ್ಲಿ, ಅದರಲ್ಲೂ ಹೆಚ್ಚಾಗಿ ರಾಜಕೀಯದಲ್ಲೂ ಕೂಡ ಖಂಡಿತವಾಗಿ ಅವರು ಭಾಗವಹಿಸಬೇಕು. ಏನಿಲ್ಲ ಅಂದ್ರೂ ಅವರು ಒಬ್ಬ ಮಹಿಳೆ ಸುತ್ತಮುತ್ತ ಏನು ಆಗ್ತಾ ಇದೆ ಅವರ ಊರಿನಲ್ಲಿ, ಅವರ ರಾಜ್ಯದಲ್ಲಿ, ದೇಶದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಏನಾಗ್ತಿದೆ ಅಂತ ಒಂಚೂರು ತಿಳುವಳಿಕೆ ಪಡ್ಕೊಳ್ಳೋದು ತುಂಬ ಒಳ್ಳೆಯದು. ಈ ಎಲ್ಲ ಜ್ಞಾನನ ಅವರು ಪಡ್ಕೊಂಡ್ರೆ ಸಬಲೆ ಅಂತ ಹೇಳ್ಬೋದು ನನ್ನ ದೃಷ್ಟಿನಲ್ಲಿ. ಸಾಧ್ಯವಾದರೆ ಅವರು ರಾಜಕೀಯದಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡ್ರೆ ಇನ್ನೂ ಒಳ್ಳೆಯದು. ಸರಿಯಾಗಿ ಹೇಳಿದ್ರಿ. ಈ 4 ಆಯಾಮಗಳು ವೈಯಕ್ತಿಕವಾಗಿ ಅಂದರೆ ಮಾನಸಿಕವಾಗಿ, ಅಂದರೆ ಸೈಕಲಾಜಿಕಲ್, ಎಕನಾಮಿಕಲ್ ಆರ್ಥಿಕವಾಗಿ, ಸೋಷಿಯಲ್ ಸಾಮಾಜಿಕವಾಗಿ, ಮತ್ತೆ ರಾಜಕೀಯ ಪೊಲಿಟಿಕಲ್, ಈ 4 ಆಯಾಮಗಳಲ್ಲಿ ಸಬಲರಾಗೋದು ಅಂದರೆ ಹೇಗೆ ಅನ್ನೋದ್ರ ಬಗ್ಗೆ ನಾವು 4-5 ದಿನಗಳ ತರಬೇತಿ ಕಾರ್ಯಕ್ರಮಗಳನ್ನು ಶುರು ಮಾಡ್ತಾ ಇದ್ದೀವಿ ಗುಬ್ಬಿವಾಣಿ ಟ್ರಸ್ಟ್ನಿಂದ. ಖಂಡಿತ. ಈ 4 ಆಯಾಮಗಳಿಂದ ಮಹಿಳೆಯರಿಗೆ ಒಂದು ಅರಿವು, ಅನುಭವ ಹಾಗೂ ಸಿಕ್ಕಿ ಅದರಿಂದ ಅವರಿಗೆ ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತೆ. ಇಂತಹ ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದೇ ನಮ್ಮ ಮುಂದಿನ ಹೆಜ್ಜೆ. ಇದರ ಜೊತೆಗೆ ಅವಳ ಹೆಜ್ಜೆ ನೆಟ್ವರ್ಕ್, ಅಂದರೆ ಕರ್ನಾಟಕ ರಾಜ್ಯದಾದ್ಯಂತ ಮಹಿಳೆಯರು ಒಬ್ಬರನ್ನ ಒಬ್ಬರು ಸಂಪರ್ಕಿಸಬಹುದಾದ ಒಂದು ಸಂಪರ್ಕ ಜಾಲವನ್ನು ಸಹ ಶುರು ಮಾಡ್ತಾ ಇದ್ದೀವಿ. ಅವಳ ಹೆಜ್ಜೆ ನೆಟ್ವರ್ಕ್ ಅನ್ನೋದು ಕರ್ನಾಟಕದ ಮಹಿಳೆಯರು ಒಗ್ಗಟ್ಟಾಗಿ ಪರಸ್ಪರ ಬೆಂಬಲಕ್ಕೆ ನಿಲ್ಲಬೇಕು ಅನ್ನುವಂಥ ಮನಸ್ಥಿತಿ ಬೆಳೆಸ್ಕೊಳ್ಳೋದಕ್ಕೆ ಪೂರಕವಾಗುವಂಥ ಒಂದು ಸಂಪರ್ಕ ಜಾಲ. ಬದುಕಿನಲ್ಲಿ ಎಷ್ಟೇ ಕಷ್ಟ ಇದ್ರೂ, ಏನೇ ಸಮಸ್ಯೆ ಬಂದ್ರೂ ಅದನ್ನು ಎದುರಿಸೋದಕ್ಕೆ ಇನ್ನೊಬ್ಬ ಮಹಿಳೆ ನನ್ನ ಜೊತೆಯಲ್ಲಿದ್ದಾರೆ, ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನುವ ಒಂದು ಭರವಸೆ ನೀಡುತ್ತೆ. ಒಬ್ಬ ಮಹಿಳೆ ಸ್ವಾವಲಂಬಿಯಾಗಿ, ಗೌರವಯುತವಾಗಿ ಮತ್ತು ಸಮಾನತೆಯಿಂದ ಕೂಡಿದ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಈ ಒಂದು ಸಂಪರ್ಕ ಜಾಲ ಶಕ್ತಿ ತುಂಬುತ್ತೆ. ನೀವು ಒಂದು ಸಂಸ್ಥೆ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಆಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸಮಾನತೆ ಹತ್ರ ಹೆಜ್ಜೆ ಹಾಕೋಣ. ಸ್ತ್ರೀ ಒಗ್ಗಟ್ಟಿನಲ್ಲಿ ಬಲವಿದೆ. ಗುಬ್ಬಿವಾಣಿ ಟ್ರಸ್ಟ್ ಸಂಸ್ಥೆಯ ವಿಭಾಗಗಳಾದ ಜನಗಣಮನ, ನಾಗರಿಕ ಸಬಲೀಕರಣ ವಿಭಾಗ ಹಾಗೂ ಅವಳ ಹೆಜ್ಜೆ ಮಹಿಳಾ ಸಬಲೀಕರಣ ವಿಭಾಗಗಳಲ್ಲಿ ನೀವು ವಾಲಂಟಿಯರ್ ಆಗಿ ಅಥವಾ ಇಂಟರ್ನ್ಶಿಪ್ಗಾಗಿ ಸಹ ನೋಂದಾಯಿಸ್ಕೊಳ್ಬಹುದು. ನೀವು ಸಂಘ ಸಂಸ್ಥೆಯಾಗಿ ಅಥವಾ ವೈಯಕ್ತಿಕವಾಗಿ ಬನ್ನಿ, ಒಟ್ಟಿಗೆ ಸೇರಿದ್ರೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು.